ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌತ್ ಲೈಫ್ ಸ್ಟೈಲ್. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಮಂಗಳವಾರ ಅರ್ಲಿ ಮಾರ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಯೂನಿಕ್ ಆಗಿರೋ ಅಂಥ ಒಂದು 2-3 ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ನಾನು ಒಂದು ಹೆಲ್ತಿ ಡಯಟ್ ರೆಸಿಪಿ ವೆಯ್ಟ್ ಲಾಸ್ಗೋಸ್ಕರ ಮಾಡ್ತಾ ಇರೋವಂಥದ್ದು. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಬಿಫೋರ್ ನೈಟ್ ಅಂದರೆ ಮಂಡೇ ನೈಟೇನೆ ಇದನ್ನು ನಾನು ನೆನೆಸಿಟ್ಕೊಳ್ಬೇಕಾಗಿರುತ್ತೆ. ಸೊ ಇದಕ್ಕೆ ನಾನು 3 ಟೇಬಲ್ ಸ್ಪೂನಷ್ಟು ಓಟ್ಸ್ ಅಂದರೆ ರೋಲ್ಡ್ ಓಟ್ಸ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸಲ್ಲಿ ನಾನು ವೈಟ್ ಮತ್ತು ಬ್ಲ್ಯಾಕ್ ಎರಡು ಮಿಕ್ಸ್ ಇರೋದನ್ನು ತೊಗೊಂಡಿದ್ದೀನಿ. ಇದಕ್ಕೆ ಕಾಯಿಸಿ ಕೆನೆ ತೆಗೆದಿರೋ ಹಾಲನ್ನು ಯೂಸ್ ಮಾಡ್ಕೊಳ್ತಿದ್ದೀನಿ. ನನಗೆ ಕೆನೆ ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು 1 ಕಪ್ಪಷ್ಟು ಹಾಲನ್ನು, ಕೆನೆ ಇಲ್ಲದೆ ಇರೋ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹಾಲು ಫ್ಲೇವರ್ ಇಷ್ಟ ಆಗುತ್ತೆ, ಕೆನೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಹಾಕ್ಕೊಳ್ಬೋದು. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ಕೊಳ್ತಾರೆ. ನನಗೆ ಕೆನೆ ಇಷ್ಟ ಆಗದೆ ಇರೋ ರೀತಿ ಅಂದರೆ ನಾನು ಮಾಡ್ಕೊಳ್ಳೋ ರೀತಿ, ನನಗಿಷ್ಟ ಆಗೋ ರೀತಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಿದ್ದೀನಿ. ನಾನು ಹಾಲಿಗೆ ನೀರು ಹಾಕ್ತೇನೆ ಕಾಯಿಸಿದ್ದೆ. ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನಾನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಅದನ್ನು ನಾನು ಫ್ರೀಝರಲ್ಲಿ ಓವರ್ ನೈಟ್ ಅಂದರೆ ಇದು ಆಲ್ಮೋಸ್ಟ್ ನೈಟು 11 o'clock ಮಾಡಿಕೊಂಡೆ. ನಂತರ ನೆಕ್ಸ್ಟ್ ಮಾರ್ನಿಂಗಲ್ಲಿ ನಾನು ಫ್ರೆಶ್ ಅಪ್ ಆಗಿ ಒಂದು ಆ್ಯಪಲನ್ನು ಕಟ್ ಮಾಡಿ ಅಂದರೆ ಒಂದು ಮೀಡಿಯಮ್ ಸೈಜ್ ಆ್ಯಪಲನ್ನು ಫುಲ್ ಸೀಡ್ಸ್ ಎಲ್ಲ ರಿಮೂವ್ ಮಾಡಿ, ನನಗೆ ಆ್ಯಪಲಲ್ಲಿ ಕೂಡ ಈ ಥರ ಅದು ಸಿಪ್ಪೆ ಇಷ್ಟ ಆಗಲ್ಲ, ಅದಕ್ಕೆ ಅದನ್ನು ಕೂಡ ರಿಮೂವ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಆ್ಯಪಲ್ದು ಸಿಪ್ಪೆ ಇಷ್ಟ ಆಗುತ್ತೆ ಅಂದರೆ ನೀವು ಅದನ್ನು ಕೂಡ ಸ್ಕಿಪ್ ಮಾಡೋದೇನು ಬೇಡ, ಹಾಗೆ ಕಟ್ ಮಾಡಿ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಬಟ್ ನನಗೆ ಅದು ಅಷ್ಟೊಂದು ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಸ್ಕಿಪ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ನಾನು ಫ್ರೀಝರಿಂದ ರಿಮೂವ್ ಮಾಡಿದಾಗ ಈ ಥರ ಇದೆ ಓಟ್ಸ್, ಅಂದರೆ ತುಂಬ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಒಂದು ದೊಡ್ಡ ಸೈಜ್ ಬಾಳೆಹಣ್ಣನ್ನು ಸೈಡ್ಸ್ ಎಲ್ಲ ತೆಗೆದು ಹಾಕ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡಿರೋವಂಥ ಆ್ಯಪಲ್ನ ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ಟ್ರಾಬೆರಿ, ಬ್ಲೂಬೆರಿ, ಆವಕಾಡೋಸ್ ಅಥವಾ ನಿಮ್ಗೆ ಯಾವ ಫ್ರೂಟ್ ಇಷ್ಟ ಆಗುತ್ತೆ ಅದನ್ನು ನೀವು ಹಾಕ್ಕೊಳ್ಬೋದು. ನಾನು ಹೆಲ್ತಿಯಾಗಿರುತ್ತೆ ಅನ್ನೋ ಕಾರಣಕ್ಕೆ ನನಗೆ ಅಡ್ಜಸ್ಟ್ ಆಗುವಂಥ 2 ಫ್ರೂಟ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವೀಟ್ನೆಸ್ಗೋಸ್ಕರ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಹನಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಆಪ್ಷನ್ ಆಗಿರುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಹನಿನ ಸ್ಕಿಪ್ ಮಾಡ್ಕೊಳ್ಬೋದು. ಬಟ್ ಇಲ್ಲಿ ಯಾವುದೇ ಥರ ಶುಗರ್ ಕಂಟೆಂಟ್ನ ಯೂಸ್ ಮಾಡಿಲ್ಲ. ಇದು ತುಂಬಾ ಹೆಲ್ತಿ ರೆಸಿಪಿ. ನೀವೇನಾದರೂ ವೆಯ್ಟ್ ಲಾಸ್ಗೆ ಟ್ರೈ ಮಾಡ್ತಿದ್ದೀರಾ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಇದನ್ನು ನೀವು ಟ್ರೈ ಮಾಡಲೇಬೇಕು. ಯಾವುದೇ ಥರ ಆರ್ಟಿಫಿಷಿಯಲ್ ಎಸೆನ್ಸ್ ಅಥವಾ ಕಲರ್ಸ್ ಏನು ಯೂಸ್ ಮಾಡದೆ ಮಾಡ್ಕೊಳ್ಳೋ ಅಂಥ ಹೆಲ್ತಿ ರೆಸಿಪಿ. ಇದನ್ನು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬಿಫೋರ್ ಅಂದರೆ ಬ್ರೇಕ್ಫಾಸ್ಟ್ ಆಗಿ ತಿಂದ್ರೇ ಸಾಕಾಗಿರುತ್ತೆ. ನಾನು ಆಲ್ಮೋಸ್ಟ್ ಒಂದು 1/2 ಲೀಟರ್ ಆಗೋ ಅಷ್ಟು ಬೌಲಲ್ಲಿ ಮಿಕ್ಸಿಂಗ್ ಬೌಲಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಆಲ್ಮೋಸ್ಟ್ ಒಂದು 1 o'clockವರೆಗೂ ಹಾಗೇ ಟೈಮ್ ಪಾಸ್ ಮಾಡಿಬಿಡ್ಬೋದು. ಅಷ್ಟು ಹೆಲ್ತಿ ಮತ್ತು ನಮಗೆ ಯಾವಾಗಲೂ ಸ್ಟಮಕ್ ಫುಲ್ ಅಂತ ಅನಿಸುತ್ತೆ. ಆ ಕಾರಣಕ್ಕೆ ಇದನ್ನು ನಾನು ಪ್ರಿಫರ್ ಮಾಡ್ತೀನಿ ವೆಯ್ಟ್ ಲಾಸ್ಗೆ. ಹಾಗೆ ಅಮ್ಮನಿಗೆ ಬ್ರೇಕ್ಫಾಸ್ಟ್ ಬೇಕಲ್ವಾ, ಸೊ ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸಿಂಪಲ್ಲಾಗಿ ರವೆ ಪಡ್ಡು ಮಾಡ್ಕೊಳ್ತಿದ್ದೀನಿ. ಮಧ್ಯಾಹ್ನ ನಾನು ಲಂಚ್ಗೂ ಕೂಡ ಇದನ್ನೇ ತಿನ್ಬೋದಾಗಿರುತ್ತೆ ಅಲ್ವಾ, ಅದಕ್ಕೆ ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಒಂದು 2 ಕಪ್ಪಷ್ಟು ರವೆನ ಇಲ್ಲಿ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಮೊಸರನ್ನ ಹಾಕಿ ಸ್ವಲ್ಪ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸಿ ಒಂದು ಸತಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೀನಿ. ನನಗೆ ಮೊಸರು ಸ್ವಲ್ಪ ಶಾರ್ಟೇಜ್ ಅಂತ ಅನ್ನಿಸ್ತು, ಅಂದರೆ ನಾನು ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಹೆಪ್ಪಾಕಿರೋಂಥ ಮೊಸರನ್ನ ನಾನು ಒಂದು ಸತಿ ಬಟರ್ ಮಿಲ್ಕ್ ಥರ ಮಾಡಿಕೊಂಡು ಸ್ವಲ್ಪ ಲೈಟ್ ವೆಯ್ಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಒಂದು 10 to 15 ಮಿನಿಟ್ಸ್ ನೆನೆಯೋಕ್ಕಿಟ್ರೆ ಸಾಕಾಗುತ್ತೆ. ಇವಾಗ ರವೆ ಪಡ್ಡುಗೆ ಕಾಂಬಿನೇಷನ್ ಆಗಿ ನಾನು ಕಾಯಿ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 3 ಹಸಿಮೆಣಸಿನ್ಕಾಯಿ, 4 ಎಸಳು ಬೆಳ್ಳುಳ್ಳಿ, 2 ಎಸಳಷ್ಟು ಹುಣಸೆ ಹಣ್ಣು ಹಾಗೂ ಒಂದು 4 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸಿಪ್ಪೆ ತೆಗೆದು ಹೆಚ್ಕೊಂಡಿರೋ ಶುಂಠಿನೂ ಕೂಡ ಹಾಕ್ಕೊಳ್ತಿದ್ದೀನಿ. ತೆಂಗಿನಕಾಯಿ ತುರಿನ ಯೂಸ್ ಮಾಡ್ಕೊಳ್ತಿದ್ದೀನಿ ನಾನು. ತೆಂಗಿನಕಾಯಿ ಹಾಗೆ ಅಥವಾ ಕೊಬ್ಬರಿನೂ ಕೂಡ ಯೂಸ್ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಫ್ರೆಶ್ ಆಗಿರೋ ತೆಂಗಿನಕಾಯಿ ಹಾಕಿದ್ರೆ ಚಟ್ನಿ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ನಾನು ಫ್ರೆಶ್ ತೆಂಗಿನಕಾಯಿ ತುರಿನ ಯೂಸ್ ಮಾಡ್ತಿದ್ದೀನಿ. ಹಾಗೆ ಒಂದು ಹ್ಯಾಂಡ್ಫುಲ್ಲಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಕೊತ್ತಂಬರಿ ಜೊತೆಗೆ ಪುದೀನ ಇದ್ದರೆ ಇನ್ನೂ ಒಳ್ಳೆ ಟೇಸ್ಟ್ ಇರುತ್ತೆ. ಆದರೆ ಪುದೀನ ಸೊಪ್ಪು ಅವೈಲಬಲ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಕೇವಲ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸೈಡಲ್ಲಿ ರುಬ್ಬಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾವು ಪಡ್ಡು ಮಾಡ್ಕೊಳ್ಳೋದಕ್ಕೆ ಮಸಾಲೆ ಹಾಕಬೇಕಲ್ವ, ಅಂದರೆ ವೆಜ್ಜಿಸ್ ಎಲ್ಲ ಹಾಕಬೇಕಲ್ವ, ಅದನ್ನು ಹಾಕ್ಕೊಳ್ಳೋದಕ್ಕೆ ನಾನು ಸೊಪ್ಪು ಎಕ್ಸ್ಟ್ರಾ ಯಾವುದು ಸೊಪ್ಪಿರಲಿಲ್ಲ. ಆ ಕಾರಣಕ್ಕೆ ನಾನು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಒಂದು ಬಿಗ್ ಸೈಜ್ ಈರುಳ್ಳಿನ ಹಾಫ್ ತೊಗೊಂಡಿದ್ದೀನಿ. ಅಂದರೆ ಒಂದು ಮೀಡಿಯಮ್ ಅಥವಾ ಸ್ಮಾಲ್ ಸೈಜ್ ಈರುಳ್ಳಿ ತೊಗೊಂಡ್ರೆ ಸಾಕಾಗುತ್ತೆ.
ಒಂದೂವರೆ ಕಪ್ ರವೆಗೆಲ್ಲ ಅಂದರೆ ರವೆ ನೆನೆಸಿದ್ದೀವಲ್ವ ಪಡ್ಡು ಮಾಡ್ಕೊಳ್ಳೋದಕ್ಕೆ, ಅದಕ್ಕೆ ಇಷ್ಟು ಸಾಕಾಗುತ್ತೆ. ತುಂಬ ಮಸಾಲೆ ಆದ್ರೇನು ಕೂಡ ಪಡ್ಡುಗೆ ಅಷ್ಟೊಂದು ಚೆನ್ನಾಗಿರಲ್ಲ. ಯಾಕಂದ್ರೆ ಅದು ಸ್ಮಾಲ್ ಸ್ಮಾಲ್ ಆಗಿರುತ್ತೆ. ಫುಲ್ ವೆಜ್ಜೀಸನ್ನೇ ಸಿಗ್ತಾ ಇದ್ದರೆ ಮೆಣಸಿನ್ಕಾಯಿ, ಈರುಳ್ಳಿ ಅದು ಅಷ್ಟೊಂದು ಚೆನ್ನಾಗಿರಲ್ಲ. ನಾನು ಬಿಫೋರ್ ಪ್ಲ್ಯಾನ್ ಮಾಡಿದ್ದಿದ್ರೆ ಇದಕ್ಕೆ ಒಂದಷ್ಟು ಕಡಲೆಬೇಳೆನೂ ಕೂಡ ನೆನೆಸಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಅಟ್ಲೀಸ್ಟ್ ಮಾರ್ನಿಂಗ್ ಇದ್ದಾಗ ಪ್ಲ್ಯಾನ್ ಮಾಡಿದ್ರೂ ಕೂಡ ಹಾಕ್ಕೊಳ್ಬೋದಿತ್ತು. ಬಟ್ ಇನ್ಸ್ಟಂಟಾಗಿ ಮಾಡ್ಕೊಂಡಿರೋದ್ರಿಂದ ನಾನು ಕಡಲೆಬೇಳೆನ ನೆನೆಸಿ ಹಾಕ್ಕೊಂಡಿಲ್ಲ. ಕಡಲೆಬೇಳೆನ ನೀವೇನಾದರೂ ಪ್ಲ್ಯಾನ್ ಮಾಡಿ ಮಾಡೋದಾದರೆ ಕಡಲೆಬೇಳೆನ ನೆನೆಸಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಅಡಿಷ್ನಲಾಗಿ ಇನ್ನೊಂದೇನು ಅಂದರೆ ಕಾಯಿ ಪೀಸಸ್ನ ಹಾಕಬೇಕು. ಕಡಲೆಬೇಳೆ ಮತ್ತು ಕಾಯಿ ಪೀಸಸ್ಸು ಅದನ್ನು ಪಡ್ಡು ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ನಾನು ಕಡಲೆಬೇಳೆ ಸ್ಕಿಪ್ ಮಾಡಿಕೊಂಡೆ, ಅಂದರೆ ಪ್ಲ್ಯಾನ್ ಮಾಡಿರಲಿಲ್ಲ ಅನ್ನೋ ಕಾರಣಕ್ಕೆ. ಹಾಗೆಯೇ ತೆಂಗಿನಕಾಯಿನ ನಾನು ಮೊದಲೇ ತುರಿದಿಟ್ಕೊಂಡ್ಬಿಟ್ಟೆ. ಕಾಯಿ ಪೀಸಸ್ ಏನು ಹಾಕೋದು ಬೇಡ, ಮತ್ತು ತುರಿದಿರೋ ಕಾಯಲ್ಲಿ ಹೇಗೆ ಪೀಸಸ್ ಮಾಡೋಕ್ಕಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ತುರಿದಿರೋ ಕಾಯಿನೇ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ತುರಿದಿರೋ ಕಾಯಿ ಕೂಡ ಕಾಯಿ ಅಂದರೆ ಫ್ರೆಶ್ ಆಗಿರೋ ತೆಂಗಿನಕಾಯಿ ಯಾವುದೇ ಐಟಮ್ಗೆ ಸಿಕ್ಕಿದ್ರೇನು ಮಾಡಿದ್ರೇನು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಮತ್ತು ಇನ್ನು ಡೀಪ್ ಫ್ರೈ ಮಾಡೋ ಅಂಥ ಐಟಮ್ಗಳಿಗೆ ತೆಂಗಿನಕಾಯಿ ಹಾಕ್ಕೊಂಡ್ರೆ ಅದು ಜಾಸ್ತಿ ಎಣ್ಣೆ ಇರಲ್ಲ ಅಂತ ಹೇಳ್ತಾರೆ. ನಿಮಗೂ ಕೂಡ ಆ ಥರ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಂಗಮ್ಮ ಯಾವಾಗಲೂ ಆ ಥರ ಹೇಳ್ತಾ ಇರ್ತಾರೆ. ಡೀಪ್ ಫ್ರೈ ಮಾಡೋದಕ್ಕೆಲ್ಲ ಸ್ವಲ್ಪ ತೆಂಗಿನಕಾಯಿ ಅಂದರೆ ಕೋಡ್ಬಳೆ, ನಿಪ್ಪಟ್ಟು ಅಂಥದಕ್ಕೆಲ್ಲ ತೆಂಗಿನಕಾಯಿ ಹಾಕಿದ್ರೆ ಜಾಸ್ತಿ ಎಣ್ಣೆ ಹೀರ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಉದ್ದಿನ ವಡೆಗೂ ಅದೇ ಕಾರಣಕ್ಕೆ ತೆಂಗಿನಕಾಯಿ ಹಾಕ್ತಾರಂತೆ, ಅಂದರೆ ತೆಂಗಿನಕಾಯಿನ ಪೀಸಸ್ ಮಾಡಿ. ನನಗೆ ಅಷ್ಟೊಂದು ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಆ್ಯಸ್ ಯೂಶುವಲ್ ಅವ್ರು ಹೇಗೆ ಮಾಡ್ತಾರೆ ಹಾಗೆ ಫಾಲೋ ಮಾಡ್ತೀನಿ ಅಷ್ಟೇ. ನನಗೂ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಕೂಡ ಅದು ಹೇಗೆ ಅಂತ ತಿಳ್ಕೊಳ್ತೀನಿ. ಹಾಗೆ ಇದಕ್ಕೆ ಇನ್ನೊಂದು ಕಾಂಬಿನೇಷನ್ ಆಗಿ ನಾನು ತೆಂಗಿನಕಾಯಿ ಹಾಗೂ ಸ್ವಲ್ಪ ಕ್ಯಾರೆಟ್ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿನ ಬಿಡಿ ಬಿಡಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಪಡ್ಡು ಚಿಕ್ಕದಾಗಿರುತ್ತೆ ಅಲ್ವಾ, ಸೊ ಈರುಳ್ಳಿ ಬಂಚಾಗಿ ಬಿದ್ದುಬಿಟ್ರೆ ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ಕ್ಯಾರೆಟ್ ತುರಿ ಸ್ವಲ್ಪನೇ ತೊಗೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ. ಇವಾಗ ನಾವು ರವೆ ಮಿಕ್ಸ್ ಮಾಡಿ ನೆನೆಸೋಕೆ ಇಟ್ಟಿದ್ವಲ್ವ, ಅದನ್ನು ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ತಿದ್ದೀನಿ. ಇದು ಸ್ವಲ್ಪ ತಿಕ್ಕಾಗಿ ಆಗಿಬಿಟ್ಟಿತ್ತು, ನಾನು ಕಡಿಮೆ ನೀರು ಹಾಕಿದ್ದೆ ಅನ್ನೋ ಕಾರಣಕ್ಕೆ. ಇವಾಗ ನಾನು 1/8 ಅಷ್ಟು ಅಂದರೆ ಸ್ವಲ್ಪ ಸೋಡಾನ ಹಾಕ್ಕೊಂಡು, ಅಡುಗೆ ಸೋಡಾನ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಸೋಡಾ ಆಪ್ಷನ್ ಆಗಿರುತ್ತೆ, ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ಕನ್ಸಿಸ್ಟೆನ್ಸಿ ನನಗೆ ಸ್ವಲ್ಪ ತಿಕ್ಕಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೂ ತೆಳುವಾದ್ರೂ ಕೂಡ ಪಡ್ಡು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಕನ್ಸಿಸ್ಟೆನ್ಸಿ ಸೆಟ್ ಆದಮೇಲೆ ನಾನು ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ಒಂದೊಂದಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ತೆಂಗಿನಕಾಯಿ ತುರಿ, ಹಾಗೆ ಚಿಕ್ಕದಾಗಿ ಫೈನಾಗಿ ಹೆಚ್ಚಿರೋ ಅಂಥ ಹಸಿಮೆಣಸಿನ್ಕಾಯಿ, ಹಾಗೆಯೇ ಸ್ವಲ್ಪ ಕ್ಯಾರೆಟ್ ತುರಿ, ಮತ್ತು ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು, ಮತ್ತು ಈರುಳ್ಳಿನೂ ಕೂಡ ಫೈನಾಗಿ ಹೆಚ್ಚಿರೋಂಥ ಈರುಳ್ಳಿನೂ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲ ಅಂತ ಏನೂ ಅಲ್ಲ, ಎಲ್ಲ ಐಟಮ್ ಕೂಡ ನಾವು ಮಸ್ಟ್ ಆ್ಯಂಡ್ ಶುಡ್ ಹಾಕಬೇಕಾಗಿರೋದೆ. ಇದರಲ್ಲಿ ಯಾವುದನ್ನು ಸ್ಕಿಪ್ ಮಾಡಿದ್ರೇನು ಕೂಡ ಪಡ್ಡು ಏನು ಅಷ್ಟೊಂದು ಟೇಸ್ಟ್ ಬರಲ್ಲ. ನೀವು ದೋಸೆ ಹಿಟ್ಟಲ್ಲಿ ಅಥವಾ ಇಡ್ಲಿ ಹಿಟ್ಟಲ್ಲಿ ಮಾಡಿದರೆ ನೋಡಿರ್ತೀರ. ಇವಾಗ ಹಿಟ್ಟು ರೆಡಿ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ನಾನು ಒಂದು ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ನಾನು ಪಡ್ಡು ಕಲ್ಲನ್ನು ಬಿಸಿಯಾಗೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಪಡ್ಡು ನೀಟಾಗಿ ಒಳಗಡೆ ಎಲ್ಲ ಬೇಯುತ್ತೆ. ಯಾಕಂದರೆ ಇದು ಫುಲ್ ರೌಂಡಾಗಿ ಬಾಲ್ ಥರ ಬರುತ್ತೆ ಅಲ್ವಾ, ಆ ಕಾರಣಕ್ಕೆ. ಪಡ್ಡು ಕಲ್ಲು ಬಿಸಿಯಾಗೋಕ್ಕೆ ಮುಂಚೆನೇ ನಾನು ಇದಕ್ಕೆ ಎಣ್ಣೆನ ಸವರ್ಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆನ ಅಂದರೆ 1/8 ಟೀ ಸ್ಪೂನಷ್ಟು ಎಣ್ಣೆಗಳನ್ನು ಆ ಪಡ್ಡು ಕಲ್ಲು ಹೋಲ್ಸ್ಗೆ ಹಾಕಿ 1 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿಯಾಗಿ ನಾನು ಪಡ್ಡು ಹಿಟ್ಟನ್ನು ಪಡ್ಡು ಹೋಲ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಪಡ್ಡು ತೆಗೆಯೋ ಕಡ್ಡಿ ಅಂತೆ ಒಂದು 40-50 ರುಪೀಸಿಗೆ ಬೆಂಗಳೂರಲ್ಲಿ ತೊಗೊಬಂದಿದ್ದು. ನೋಡಿ, ಅಮ್ಮ ಅದನ್ನು ತೋರ್ಸೋಕ್ಕೆ ಬಿಡಲ್ಲ. ನಾನು ಅಡುಗೆ ಮಾಡ್ತಾಯಿದ್ರೆ ಮಧ್ಯೆ ಮಧ್ಯೆ ಬಂದು ಈ ಥರ ಮಾಡ್ತಾನೆ ಇರ್ತಾರೆ. ಇವಾಗ ಪಡ್ಡು ಕೂಡ ಒಂದು 10 ಮಿನಿಟ್ಸ್ ಈ ಥರ ಮುಚ್ಚಳ ಮುಚ್ಚಿ ಬೇಯಿಸಿ ಆದಮೇಲೆ ಪಡ್ಡು ನೋಡಿ ಎಷ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಬೆಂದಿದೆ. ಇವಾಗ ಅದನ್ನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಫಸ್ಟ್ ಬ್ಯಾಚಲ್ಲಿ ಮಾಡಿಕೊಂಡೆ. ಇದು ಒಂದು 11 ಏನೋ ಆಗ್ತಿದೆ, 11 ಏನೋ ಆಗ್ತಾಯಿದೆ ಪಡ್ಡು. ಇದು ತುಂಬ ದೊಡ್ಡದಾಯಿತು ಅಂತ ಅನಿಸುತ್ತೆ. ನಾನು ಆವಾಗ ಅಷ್ಟು ನಾಲೆಡ್ಜ್ ಇರಲಿಲ್ಲ, ಆವಾಗ ತೊಗೊಂಡು ಬಂದುಬಿಟ್ಟೆ. ಮಧ್ಯ ಇರೋ ಪಡ್ಡು ಎಲ್ಲ ಬೇಗ ಕ್ವಿಕ್ಕಾಗಿ ಬೇಕಾಗಿಬಿಡುತ್ತೆ, ಮತ್ತು ಸುತ್ತ ಇರೋದೆಲ್ಲ ಸ್ವಲ್ಪ ಲೇಟಾಗಿ ಕುಕ್ ಆಗುತ್ತೆ.
ನೀವೇನಾದರೂ ಹೊಸದಾಗಿ ಪಡ್ಡು ಟ್ರೈ ಮಾಡ್ತೀರಾ ಅನ್ನೋದಾದರೆ 7 ಅಥವಾ 9 ಬೇಯುತ್ತಲ್ವ ಆ ಥರದ್ದು ತೊಗೊಳ್ಳಿ. ಈಗ ಸೆಕೆಂಡ್ ಬ್ಯಾಚ್ ಕೂಡ ನಾನು ಮುಚ್ಚಳ ಮುಚ್ಚಿ ಇನ್ನೊಂದು ರೌಂಡ್ ಮಾಡಿಕೊಂಡೆ. ಇದು ಒಂದು 2-3 ಮೆಂಬರ್ಸ್ಗೆ ಬೇಗ ಆಗೋಗ್ಬಿಡುತ್ತೆ. ಟಿಫನ್ ಕೂಡ ಮಾರ್ನಿಂಗ್ ಹೀಗೆ ನಾನು ರೆಡಿ ಮಾಡಿಕೊಂಡೆ. ಪಡ್ಡು ನೋಡಿ ಎಷ್ಟು ಕ್ವಿಕ್ಕಾಗಿ ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು ಅಂತ. ನಿಮಗೂ ಕೂಡ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿನ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ. ತುಂಬಾ ಹೆಲ್ತಿ, ಡಯಟ್ಗೂ ಕೂಡ ಹೆಲ್ಪ್ ಆಗುತ್ತೆ. ಅಂದರೆ ಆಯಿಲ್ ಇಲ್ಲದೇ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಚಟ್ನಿ ನಾನು ರುಬ್ಬಕ್ಕಿಟ್ಟಿದ್ದೆ ಅಲ್ವಾ, ಅದು ಕೂಡ ರೆಡಿಯಾಗಿತ್ತು. ಈಗ ನಾನು ಪಡ್ಡು ಮತ್ತು ಕಾಯಿ ಚಟ್ನಿನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ರವಾ ಪಡ್ಡು ಮತ್ತು ಕಾಯಿ ಚಟ್ನಿನ. ನಿಮಗೆ ಈ ರೆಸಿಪಿ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಹೆಲ್ತಿ ರೆಸಿಪಿ ಆಗಿರೋದ್ರಿಂದ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇದು ತುಂಬ ನನಗೆ ಫೇವ್ರೇಟ್ ಆಗಿರೋವಂಥ ರೆಸಿಪಿ ಕೂಡ ಹೌದು. ಹಾಗೆ ಈವ್ನಿಂಗ್ ಅಮ್ಮ ಸ್ವಲ್ಪ ಸ್ವೀಟ್ ತಿನ್ಬೇಕು ಅನ್ನಿಸ್ತಿದೆ, ಏನಾದರೂ ಮಾಡೋಣ ಅಂತ ಹೇಳಿದ್ರು. ಸೊ ಅದಕ್ಕೆ ಕ್ವಿಕ್ಕಾಗಿ ಆಗೋವಂಥದ್ದೇನೆಂದರೆ ಪಾಯಸ. ಸೊ ಸೇಮಿಯಾ ಪಾಯಸ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ನಾನು ಒಂದು ವಿಡಿಯೋ ಮಾಡ್ಕೊಂಡು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಮನೇಲೇ ಮಾಡಿರೋಂಥ ತುಪ್ಪನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು 4-5 ಗೋಡಂಬಿನ ಇಲ್ಲಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ. ನೀವು ಆದಷ್ಟು ಸೇಮಿಯಾ ಪಾಯಸನ ತುಪ್ಪದಲ್ಲೇ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ಮತ್ತು 1 ಟೇಬಲ್ ಸ್ಪೂನಷ್ಟು ಒಣ ದ್ರಾಕ್ಷಿನ ಕೂಡ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ. ಯಾಕಂದರೆ ಗೋಡಂಬಿ ಫ್ರೈ ಆಗೋ ಅಷ್ಟರಲ್ಲಿ ದ್ರಾಕ್ಷಿ ಬೇಗನೆ ಓವರ್ ಕುಕ್ ಆಗಿಬಿಡುತ್ತೆ, ಆ ಕಾರಣಕ್ಕೆ. ಇವಾಗ ನಾನು 1.5 ಕಪ್ಪಷ್ಟು ಶಾವಿಗೆನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಇದು ಫ್ರೈ ಮಾಡದೇ ಇರೋವಂಥ ಒಂದು ಬ್ಯಾಂಬಿನೋ ಶಾವಿಗೆ, ನಾವು ರೆಗ್ಯುಲರಾಗಿ ಯೂಸ್ ಮಾಡೋವಂಥದ್ದು. ನಾನಿಲ್ಲಿ ಅಂದರೆ ಸ್ಮಾಲ್ ಕಪ್ಪಲ್ಲಿ ಆಲ್ಮೋಸ್ಟ್ ಅದು 1/4 ಕಪ್ ಅಂತ ಅನಿಸುತ್ತೆ. ಅದರಲ್ಲಿ 2 ಕಪ್ಪಷ್ಟು ನಾನು ಸೇಮಿಯಾನ ತೊಗೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಫಸ್ಟು ಒಂದು ಸ್ವಲ್ಪ ಹಾಕ್ಕೊಂಡು ನಂತರ ಇನ್ನು ಸ್ವಲ್ಪ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡೆ. ನಂತರ ನಾನಿಲ್ಲಿ ಒಂದು 750 ml ಅಷ್ಟು ಬಿಸಿ ನೀರನ್ನು ಕಾಯಿಸಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಗಟ್ಟಿಯಾಗಿ ಪಾಯಸ ಮಾಡಬೇಕು ಅಂತ ಜಾಸ್ತಿ ಹಾಲನ್ನು ಇದೇ ಟೈಮಲ್ಲಿ ಹಾಕ್ಬಿಡ್ತೀವಿ. ಬಟ್ ಅದು ಚೆನ್ನಾಗಿ ಬೇಯಲ್ಲ. ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ನೀಟಾಗಿ ಶಾವಿಗೆನ ಬೇಯಿಸಿದ ಮೇಲೆ ಈ ಥರ ಹಾಲನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ನಾನು ಕೋವಾ, ಮಿಲ್ಕ್ ಮೇಡ್ ಏನು ಮಿಕ್ಸ್ ಮಾಡ್ತಿಲ್ಲ. ಬೆಂದಿರೋ ಶಾವಿಗೆಗೆ ನಾನು ಡೈರೆಕ್ಟಾಗಿ ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕ್ಕೊಂಡು ಒಂದು 2 ನಿಮಿಷ ಕುದಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ, ಬಾಯ್ಲ್ ಆದಮೇಲೆ ನಾನು ಒಂದು 6 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಸಕ್ಕರೆ ಯಾರಿಗೂ ಅಷ್ಟೊಂದು ಇಷ್ಟ ಆಗಲ್ಲ ಸ್ವೀಟ್ ಇದ್ದರೆ, ಆ ಕಾರಣಕ್ಕೆ. ಮತ್ತು ಇದು ಪ್ಲೇನ್ ಪಾಯಸ, ನಾನು ಅಷ್ಟೊಂದೇನು ಇದಕ್ಕೆ ಸೇರಿಸ್ತಾ ಇಲ್ಲ. ಕೋವಾ ಮತ್ತು ಮಿಲ್ಕ್ ಮೇಡ್ ಎಲ್ಲ ಹಾಕಿದ್ರೆ ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ. ಮತ್ತು ಕಲರು, ಕಸ್ಟರ್ಡ್ ಪೌಡ್ರ್ ಏನು ಕೂಡ ಹಾಕ್ತೇನೆ. ಪ್ಲೇನಾಗಿ ನಾನು ಹಳ್ಳಿಗಳಲ್ಲಿ ಯಾವ ಶಾವಿಗೆ ಮಾಡ್ತೀವಿ ಅದೇ ಥರ ಶಾವಿಗೆ ಪಾಯಸನ ನಾನು ಮಾಡ್ತಾಯಿದ್ದೀನಿ. ಈ ರೆಸಿಪಿ ಕೂಡ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೇ ಸಿಂಪಲ್ ಸ್ವೀಟ್ ರೆಸಿಪಿನ ನೀವು ಕೂಡ ಕ್ವಿಕ್ಕಾಗಿ ಮನೇಲಿ ಒಂದು ಸತಿ ಮಾಡಿಕೊಂಡು ಟ್ರೈ ಮಾಡಿ. ಇವಾಗ ಎಲ್ಲ ನೀಟಾಗಿ ಕುದಿ ಬಂತು, ಫ್ಲೇವರ್ ಕೂಡ ಬರ್ತಾಯಿತ್ತು. ಈಗ ನಾನು ಡ್ರೈ ಫ್ರೂಟ್ಸ್ ಅಂದರೆ ಫ್ರೈ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಕೂಡ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಹಾಗೆ ಇವತ್ತಿನ ಈ ವ್ಲಾಗನ್ನು ನಾನಿಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ವ್ಲಾಗ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.